Hello, welcome guys. ನಮ್ಮ ಹತ್ರ ಇದೆ ಸ್ಪಾರ್ಕ್ 30C ಮೊಬೈಲ್. ಸೊ ನಾವಿವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಟೆಕ್ನೋ ಸ್ಪಾರ್ಕ್ ಗೋ 1 ಮೊಬೈಲ್ನ. ಸೊ ಈ ಮೊಬೈಲ್ನ ಎಲ್ಲ ಫೀಚರ್ಸ್, ಎಲ್ಲ ಡೀಟೇಲ್ಸ್, ಎಲ್ಲ ಥರದ ಮಿಂಚಿಂಗ್ ಸ್ಟಾರ್ ವೀಡಿಯೋಸ್, ಪರ್ಫಾರ್ಮೆನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಫೈನಲಿ ಟೆಕ್ನೋ ಸ್ಪಾರ್ಕ್ ಗೋ 1 ಮೊಬೈಲ್ನ ನಾವು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಅನ್ಬಾಕ್ಸಿಂಗ್ ಮಾಡೋ ಬದಲು ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಯಾರು ವೀಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಸೊ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಂಗೆ ಮೇಯ್ನಾಗಿ ಫೋನ್ ಕೊಟ್ಟಿದ್ದಾರೆ. ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಂಗೆ ನಮ್ಮ ಹತ್ರ ಬ್ಲ್ಯಾಕ್ ವೇರಿಯಂಟಲ್ಲಿ ಈ ಫೋನ್ನ ಕೊಡ್ತಾ ಇದ್ದಾರೆ. 12 years ವಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ, ಹಾಗೆ ಟೆಕ್ನೋ ಯೂಸರ್ ಮ್ಯಾನ್ಯಲ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು PC ಟ್ರಾನ್ಸ್ಪರೆಂಟ್ ಕೇಸ್ ಕೊಡ್ತಾ ಇದ್ದಾರೆ, ಹಾಗೆ ಸಿಮ್ ರೆಜಿಸ್ಟರ್ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ 10V ಬ್ಯಾಟ್ರಿ ಚಾರ್ಜರ್, ಹಾಗೆ Type-C ಚಾರ್ಜರ್ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಮೊಬೈಲಿನ ಕೇಬಲ್ ಲೆಂತ್ ಸ್ವಲ್ಪ ಶಾರ್ಟ್ ಕೊಟ್ಟಿದ್ದಾರೆ ಅನಿಸ್ತು. ಸೊ ನೆಕ್ಸ್ಟ್ ಮೊಬೈಲ್ ಕಡೆ ಹೋಗಿದ್ರೆ ಮೊಬೈಲ್ನ ಸ್ಕ್ರೀನ್ ನೋಡ್ತಾ ಇದ್ದಾರೆ, ಬ್ಲ್ಯಾಕ್ ವೇರಿಯಂಟಲ್ಲಿ ಕೊಡ್ತಾ ಇದ್ದಾರೆ. ಸೊ ಕ್ಯಾಮ್ರಾಗಳು ನೋಡ್ತಾ ಇದ್ದೀರಾ ಯಾವ ಥರ ಲುಕ್ಕಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಮೊಬೈಲ್ನ ನೋಡ್ತಾ ಇದ್ದೀರಾ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಹಾಗೆ ಬಾಟಮಲ್ಲಿ ನಮಗೆ Type-C ಚಾರ್ಜರ್, ಹಾಗೆ ಪ್ಲಗ್ ಇನ್, ಹಾಗೆ ನಮಗೆ ಸಿಮ್ ಸ್ಲಾಟ್ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸ್ಟೋರೇಜ್ ಅಪ್ಗ್ರೇಡ್ ಅಪ್ ಟು 1 TB ಕೊಟ್ಟಿದ್ದಾರೆ, ಹಾಗೆ ಸ್ಪೀಕರ್ ಕೊಟ್ಟಿದ್ದಾರೆ ಈ ಮೊಬೈಲಿಗೆ. ಸೊ ಸ್ಪೀಕರ್ ಬಂದ್ಬಿಟ್ಟು ಅಪ್ಪರ್ ಲೇಯರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೊಬೈಲ್ ವೇರಿಯಂಟಲ್ಲಿ ನೋಡ್ತಾ ಇದ್ದೀರಾ ಪರ್ಫಾರ್ಮೆನ್ಸ್ ಕೂಡ ಮಾತಾಡೋಣ. ಸೊ ಇವಾಗ ನಾವು ಪಾಂಡಾ ಪ್ರೊಟೆಕ್ಷನ್ ಈ ಮೊಬೈಲ್ ಸ್ಕ್ರೀನ್ ಗಾರ್ಡಿಗೆ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು 189 ಗ್ರಾಮ್ ವೆಯ್ಟ್ ಇದೆ. ಆ್ಯಂಡ್ ಥಿಕ್ನೆಸ್ ಬಂದುಬಿಟ್ಟು 8.35 mm ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಹಾಗೆ ವೇರಿಯಂಟ್ ಬಂದುಬಿಟ್ಟು 3 ವೇರಿಯಂಟ್, ಲೈಮ್ ಗ್ರೀನ್, ಗ್ಲಿಟರ್ ವೈಟ್, ಹಾಗೆ ಸ್ಟಾರ್ ಲಾಲ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು IP54 ರೇಟಿಂಗ್ ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪರ್ಫಾರ್ಮೆನ್ಸ್ ಕಡೆ ಮಾತಾಡಿದ್ದಾರೆ. ನಂಗೆ ಅನ್ಸೋ ಪ್ರಕಾರ ಡಿಸೈನಲ್ಲಿ ಮಸ್ತಾಗಿ ಡಿಸೈನ್ ಮಾಡಿದೆ. ಹಾಗೆ ಡಿಸ್ಪ್ಲೇ ಕಡೆ ಹೋಗಿದ್ದಾರೆ 6.7 HD IPS ಡಿಸ್ಪ್ಲೇ ನಮಗೆ ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 120 Hz ರಿಫ್ರೆಶ್ ರೇಟ್. ಹಾಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ಥರ ವೀಡಿಯೋಸ್ನ ಪ್ಲೇ ಆಗ್ತಿದೆ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಗೆ 480 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೊಡ್ತಾ ಇದ್ದಾರೆ ಈ ಮೊಬೈಲಿಗೆ. ಈ ರೇಂಜಿಗೆ ಅಡ್ಡಿಲ್ಲ ಅನಿಸ್ತು. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ಥರ ವೀಡಿಯೋಸ್ನ ಪ್ಲೇ ಮಾಡಿದೆ. 480 ಪೀಕ್ ನಿಟ್ಸಲ್ಲಿ ವೀಡಿಯೋ ಪ್ಲೇ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟೋರೇಜ್ ಕಡೆ 4GB ರ್ಯಾಮ್, 64GB ಸ್ಟೋರೇಜ್. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಟೋರೇಜ್ ಕಡೆ ಮಾತಾಡಿದ್ರೆ ಮಸ್ತಾಗಿ ಕೊಟ್ಟಿದ್ದಾರೆ. ಹಾಗೆ LPDR4X ಕೊಟ್ಟಿದ್ದಾರೆ ಈ ಮೊಬೈಲಿಗೆ. ಹಾಗೆ CPU ಚೆಕ್ ಮಾಡಿದ್ವಿ, ಒಳ್ಳೆ ರೇಟಿಂಗಲ್ಲಿ ಈ ಮೊಬೈಲಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಯಾವ ಥರ ಕೊಡ್ತಾ ಇದ್ದಾರೆ. 25,000 ಅಂತೂ ಸ್ಕೋರ್ ನಮಗೆ ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಹಾಗೆ 26 ರೇಂಜಲ್ಲಿ ಬರ್ತಾ ಇದೆ. ಸೊ ನನಗೆ 10,000 ರೇಂಜಲ್ಲಿ ಕೊಡಬಹುದು ಅನಿಸ್ತು. ಸೊ ಅಂಥದ್ದು ಸ್ಕೋರ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಹಾಗೆ ನಮಗೆ ಈ ಮೊಬೈಲಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ, ಇವಾಗ ನಾವು ಗೇಮಿಂಗ್ ಕಡೆ ಮಾತಾಡಿದ್ರೆ ಗೇಮಿಂಗ್ ಬಂದುಬಿಟ್ಟು ಟೆಂಪ್ರೇಚರ್ ಕೂಡ ತುಂಬ ಹೈ ಲೆವೆಲ್ ನಮಗೆ ಹೀಟ್ ಆಗುತ್ತೆ. ಬಿಕಾಸ್ ಈ ರೇಂಜ್ ಮೊಬೈಲಲ್ಲಿ ಯಾವುದೇ ಗೇಮಿಂಗಲ್ಲಿ ಆಡೋಕ್ಕಾಗಲ್ಲ. ಸೊ ಈ ಮೊಬೈಲಲ್ಲಿ ನಾನು ಯಾವುದೇ ಥರ ಗೇಮಿಂಗಲ್ಲಿ ಯಾವುದೇ ಥರದ ಒಂದು ಏನಂತಾರೆ ಬ್ಯಾಡ್ ಫೀಲಿಂಗ್ ಹೇಳಲ್ಲ. ಸೊ ಗೇಮಿಂಗಿಗೆ ಈ ಮೊಬೈಲ್ ಸೆಟ್ ಆಗೋಲ್ಲ. ಸೊ ನಾರ್ಮಲ್ ಯೂಸ್ ಮಾಡೋಕ್ಕೆ ಈ ಮೊಬೈಲ್ ಬೆಸ್ಟ್ ಅನಿಸುತ್ತೆ. ಸೊ ನಂಗನ್ಸೋ ಪ್ರಕಾರ ಗೇಮಿಂಗಲ್ಲಿ ಈ ಮೊಬೈಲ್ನ ಯೂಸ್ ಮಾಡಬಾರ್ದು ಅನಿಸ್ತು. ನೋಡ್ತಾ ಇದ್ರೆ ಯಾವ ಥರ ಲ್ಯಾಗ್ ಆಗ್ತಾಯಿದೆ ಅಂತ ಮೊಬೈಲು. ಬಟ್ ಈ ಮೊಬೈಲು ಗೇಮಿಂಗ್ಗೆ ಪಕ್ಕ ಸೆಟ್ ಆಗೋಲ್ಲ. ನಾವು PUBG, ಫ್ರೀ ಫೈರ್ ಎಲ್ಲ ಟೆಸ್ಟ್ ಮಾಡಿದ್ವಿ. ಸೊ ಯಾವ ಗೇಮು ಇದಕ್ಕೆ ಈ ಮೊಬೈಲಿಗೆ ಸಪೋರ್ಟ್ ಆಗೋಲ್ಲ. ಸೊ ನನಗೆ ಗೇಮಿಂಗ್ ಕಡೆ ಬೇಡ ಅನಿಸ್ತು. ಸೊ ಡಿಸೈನ್ ನೋಡ್ತಾ ಇದ್ರೆ ಯಾವ ಥರ ಲುಕ್ಕಲ್ಲಿ ಕಾಣಿಸ್ತಿದೆ. ಸೊ ಡಿಸೈನ್ ಕಡೆನೂ ಯಾವುದೇ ಟೆನ್ಷನ್ ಇಲ್ಲ, ಮಸ್ತಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಪರ್ಫಾರ್ಮೆನ್ಸ್ ಕಡೆ ಮಾತಾಡಿದ್ರೆ ನಮಗೆ ಗೇಮಿಂಗ್ಗೆ ಸೆಟ್ ಆಗೋಲ್ಲ, ಮಾಮೂಲಿ ಯೂಸಿಗೆ ಸೆಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಕ್ಯಾಮ್ರಾ ಡಿಸೈನ್ ಕೂಡ ಯಾವ ಥರ ಮಿಂಚಿಂಗಾಗಿ ಮಾಡಿದ್ದಾರೆ ಗುರು. ಆ್ಯಂಡ್ ನೋಡ್ತಾ ಇದ್ದೀರಾ ಮೇನ್ ಕ್ಯಾಮ್ರಾ ಬಂದುಬಿಟ್ಟು 13 MP 1.84x ಡಿಜಿಟಲ್. ಹಾಗೆ ಇವು ಡ್ಯುಯಲ್ LED ಫ್ಲ್ಯಾಶ್ ನಮಗೆ ಈ ಮೊಬೈಲ್ ಕೊಡ್ತಾ ಇದ್ದೀರಾ. ಆ್ಯಂಡ್ ನೋಡ್ತಾ ಇದ್ದೀರಾ ಫಿಂಗರ್ ಪ್ರಿಂಟ್ ಎಡ್ಜ್ ಇದು ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಇದ್ದೀರಾ 5000 mAh ಬ್ಯಾಟ್ರಿ ನಮಗೆ ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಸೊ ನಂಗೆ ಅನ್ಸೋ ಪ್ರಕಾರ ಒಳ್ಳೇದನ್ಸು. 10V ಬ್ಯಾಟ್ ಚಾರ್ಜರ್. ಹಾಗೆ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಒಳ್ಳೆ ಥರದ ಫೀಲಿಂಗ್ ಕೊಡುತ್ತೆ. 10,000 ಮೊಬೈಲ್ ಅಂತ ಯಾವನು ಹೇಳಲ್ಲ ಗುರು, ಸ್ವೈಕಾಗಿ ಡಿಸೈನ್ ಮಾಡಿದ್ದಾರೆ. ನಂಗೆ ಅನ್ಸೋ ಪ್ರಕಾರ ಈ ಮೊಬೈಲಲ್ಲಿ ಯಾವುದೇ ಥರ 10,000 ಆರಾಮ್ ಕೊಡ್ಬೋದಂತು. ಹಾಗೆ ನಮಗೆ Android 14 Go ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು iO0s 14 ವರ್ಷನ್ ನಮಗೆ ಈ ಮೊಬೈಲ್ ಕೊಡ್ತಾ ಇದ್ದಾರೆ. ಹಾಗೆ 4 years ಪ್ಲಸ್ ಲ್ಯಾಗ್ ಫ್ರೀ ಯೂಸರ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಮೊಬೈಲಿಗೂ ಕೊಡ್ತಾ ಇದ್ದಾರೆ ನಮ್ಮ ಟೆಕ್ನೋ ಅವರು. ಸೊ ನೋಡ್ತಾ ಇದ್ದೀರಾ ಸೆಕ್ಯೂರಿಟಿ ಅಪ್ಡೇಟ್ 2 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಇದ್ದೀರಾ AI ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಈ ಮೊಬೈಲಿಗೆ ಹೊಸ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ನಂಗನ್ಸೋ ಪ್ರಕಾರ ಒಳ್ಳೆ ಫೀಚರ್ಸ್ನ ಕೊಟ್ಟಿದ್ದಾರೆ ಅನಿಸ್ತು. ಹಾಗೆ ಡೈಮೆನ್ಸಿಟಿ ನಮಗೆ ಈ ಮೊಬೈಲಿಗೆ ಸೂಪರ್ ಆಗಿರೋ ಫೀಚರ್ಸ್ನ ಬಿಟ್ಟಿದ್ದಾರೆ ಗುರು. ಐಫೋನಲ್ಲಿ ಬರೋ ಫೀಚರ್ಸ್ನ ಟೆಕ್ನೋಗೆ ಬಿಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ.
ಸೊ ಸ್ಟೀರಿಯೋ ಸ್ಪೀಕರ್ ಈ ಮೊಬೈಲ್ಗೆ ಕೊಡ್ತಾ ಇದ್ದಾರೆ. ಲೆಫ್ಟ್ ಸೈಡ್ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಹಾಗೆ ರೈಟ್ ಸೈಡು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಹಾಗೆ ವೈಫೈ ಬಂದುಬಿಟ್ಟು ವೈಫೈ 5 ಈ ಮೊಬೈಲ್ಗೆ ಕೊಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬ್ಲೂಟೂತ್ ಕೂಡ 5.0 ಈ ಮೊಬೈಲಿಗೆ ಕೊಡ್ತಾ ಇದ್ದಾರೆ. ಸೊ ಈ ಮೊಬೈಲಿನ ಎಲ್ಲ ಫೀಚರ್ಸ್ನ ನಾನು ಹೇಳಿದ್ದೀನಿ. ಸೊ 10,000 ರೇಂಜಲ್ಲಿ ಈ ಮೊಬೈಲ್ನ ತೊಗೋಬಹುದು ಅನಿಸ್ತು. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ಬಾಯ್ ಫ್ರೆಂಡ್ಸ್.